ಹಾಯ್ ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ವ್ಲಾಗು. ಅಂಕಲ್ ಅಲ್ಲೂ ಮಾಡಬೇಕು ಅಂಕಲ್ ಬಂದಿದ್ರು. ಈಗ ಫಸ್ಟ್ ಇಲ್ಲಿಂದ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕೀ ಕೊಟ್ಟು ಬರೋಣ ದೇವಸ್ಥಾನ. ಇಲ್ಲಿ ಇದೆಲ್ಲನೂ ಈ ಒಡ್ರ ಕಡ್ಡಿ ಯಾಕೆಂದ್ರೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕು. ನಾನು ವರ್ಷ ಇವರಿಗೆ ಹೇಳೋದು, ಇಲ್ಲೇ ನಮ್ಮ ಪಕ್ಕದೂರವರು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ. ನಾವು ಹೆಂಗೆ ಹೇಳಿರ್ತೀವಿ ಅದೇ ಥರ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ನಾನು ವರ್ಷ ಮನೇಲಿ ಏನೇ ಕೆಲಸ ಇದ್ರು ಇವರಿಬ್ಬರಿಗೆ ಬಂದಿರಲಿಲ್ಲ, ಇವತ್ತು ಬೇರೆಯವ್ರು ಬಂದಿದ್ರು. ಸೊ ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ತೋರಿಸಿ ಹೋಗ್ತಾ ಇದ್ದೀನಿ. ಇದು ಇಲ್ಲೇ ಐತೆ ಒಳಗೆ ನೀರು, ಬೋರ್ ಐತಲ್ಲ. ಇಲ್ಲೇ ಬೈಕ್ ತಗೋಬತ್ತೀನಿ, ಇಲ್ಲಿಗೆ ತತ್ತೀನಿ ಬೈಕಾ, ಇಲ್ಲೇ ಆಟ ಆಡ್ತೀರ ಆಯ್ತಾ. ಇನ್ನು ನಮ್ಮ ಬೈರನ್ನು ಇಲ್ಲೇ ಇಟ್ಕೊಂಡಿದ್ದೀವಲ್ವ, ಈಗ ಜಾತ್ರೆ ಹಸ್ಬೆಂಡ್ ದೇವಸ್ಥಾನದ ಹತ್ರ ದೇವ್ರ ಜೊತೆ ಎಲ್ಲ ಹೋಗಿರ್ತಾರೆ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀವಿ. ಸೊ ಅದ್ರದ್ದು ಬೈರನ್ನೆಲ್ಲ ಕಟಾಕಿ ಅದನ್ನೆಲ್ಲ ಕ್ಲೀನ್ ಮಾಡೋದು ಬೆಳಗ್ಗೆ. ಇವಾಗ ಮತ್ತೆ ಒಂದು ಬೈರಲ್ಲಿದ್ದಾಗೆಲ್ಲ ಇದೊಂದು ಕೆಲಸ ಇರುತ್ತೆ. ನಾನು ಇದು ಸಗಣಿ ಎಲ್ಲ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡಿರ್ತೀನಿ. ಆಮೇಲೆ ಅದನ್ನು ಲಿಕ್ವಿಡ್ ಥರ ಮಾಡಿ ಬದನೆ ಗಿಡ, ಹೀರೆಕಾಯಿ ಗಿಡ, ಇದಕ್ಕೆಲ್ಲ ಸೌತೆಕಾಯಿ ಗಿಡ, ಇದಕ್ಕೆಲ್ಲ ನೀರು ಹಾಕೋಕ್ಕಿಂತ ಮುಂಚೆ ಬೆಳಗ್ಗೆ ತಪ್ಪಿದ ಸಂಜೆ ಒನ್ ಟೈಮ್ ಹಾಕ್ಕೋತೀನಿ. ವೀಕ್ಲಿ ಒನ್ ಟೈಮ್ ಹಾಕ್ಕೋತೀನಿ. ಸೊ ತುಂಬ ಚೆನ್ನಾಗಿ ಕಾಯೆಲ್ಲ ಬಿಡುತ್ತೆ. ಅದಕ್ಕೆ ನಿತ್ಯ ಆಟ ಆಡ್ಕೋತಾ ಇದ್ಲು. ಇವಾಗ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಮನೆ ಕ್ಲೀನ್ ಮಾಡಿ ತೇಜು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು ಮಧ್ಯಾಹ್ನ. ಅದಕ್ಕೆ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ತೇಜುದು ಡ್ಯಾನ್ಸ್ ಕ್ಲಾಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರಿ ಅಲ್ವಾ. ನನ್ನ ಇನ್ಸ್ಟಾಗ್ರಾಮಲ್ಲಿ 3-4 ಮೆಸೇಜ್ ಬಂದಿತ್ತು. ಡ್ಯಾನ್ಸ್ ಕ್ಲಾಸ್ ಬಂದು ಒಳನೇಶಿಪುರದಲ್ಲಿ ಅದೊಂದೇ ಡ್ಯಾನ್ಸ್ ಕ್ಲಾಸ್ ನಾನು ನೋಡಿರೋದು ಇಲ್ಲಿವರೆಗೂ, ನನಗಿನ್ನು ಯಾವುದೂ ಸಿಕ್ಕಿಲ್ಲ. ಇದು ಬಂದು ಪೇಟೆ ಬೀದಿಲಿ ಕನಿಕಾ ಪರಮೇಶ್ವರಿ ಟೆಂಪಲ್ ಇದೆಯಲ್ಲ, ಅದರ ಆಪೋಸಿಟೇ ಇದೆ. ಅದರ ಅಪೋಸಿಟ್ಟು ಡ್ಯಾನ್ಸ್ ಸ್ಟುಡಿಯೋ ಇದೆ. ಅಲ್ಲಿ ಕ್ಲಾಸಿಕ್ ಡ್ಯಾನ್ಸು ಇದೆ ಮತ್ತು ವೆಸ್ಟರ್ನ್ ಡ್ಯಾನ್ಸು ಅದು ಇದೆ. ನಾನು ಬಂದು ಭರತನಾಟ್ಯನ ಚೂಸ್ ಮಾಡಿದೆ ತೇಜುಗೆ. ನಿತ್ಯನ ಇನ್ನು ನೆಕ್ಸ್ಟ್ ವೀಕಿಂದ ಮಾಮೂಲಿ ವೆಸ್ಟರ್ನ್ ಡ್ಯಾನ್ಸಿಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ತೇಜುನ ಯಾಕೆ ಭರತನಾಟ್ಯಕ್ಕೆ ಚೂಸ್ ಮಾಡಿದೆ ಅಂದರೆ, ಭರತನಾಟ್ಯ ನಮ್ಮ ಕಲ್ಚರ್ನ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ನಮ್ಮ ಕಲ್ಚರ್ ಬಗ್ಗೆ ತುಂಬಾ ನಾಲೆಡ್ಜ್ ಬರುತ್ತೆ ಅವ್ರಿಗೆ. ಮತ್ತು ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಭರತನಾಟ್ಯ. ಅದಕ್ಕೆ ಒಬ್ಬರು ಅದಕ್ಕಿರಲಿ ಒಬ್ಬರು ಇದಕ್ಕಿರಲಿ ಅಂತ. ನಿತ್ಯಗೂ ಭರತನಾಟ್ಯ ನೋಡೋಣ, ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ಳಿಗೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಹಾಕ್ತೀನಿ. ಬಟ್ ಇವಾಗ ವೆಸ್ಟರ್ನ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಬಟ್ ತೇಜಿಗೆ ಮಾತ್ರ ಭರತನಾಟ್ಯನೇ ಕಲಿಸ್ಬೇಕು ಅನ್ನೋದು, ಏಕೆಂದರೆ ಅವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ. ಸೊ ಅದಕ್ಕೆ ಅದರಲ್ಲಿ ಭರತನಾಟ್ಯದಲ್ಲಿ ಇಂಪ್ರೂವ್ ಆಗಲಿ ಅಂತ. ಮತ್ತು ಭರತನಾಟ್ಯದಲ್ಲಿ ನಮ್ಮ ಹಿಂದುತ್ವದ ಬಗ್ಗೆ ತುಂಬಾ ಡೀಟೇಲಾಗಿ ವೆಸ್ಟರ್ನ್ ಡ್ಯಾನ್ಸ್ ಕಲಿತ್ರೆ ಅದಕ್ಕೆ ಕೊರಿಯೋಗ್ರಾಫರ್ ಆಗೋಕ್ಕೆ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ಬ್ಯಾಕ್ ಡ್ಯಾನ್ಸರ್ ಆಗಿ ಇರುತ್ತೆ. ಬಟ್ ಭರತನಾಟ್ಯದಲ್ಲಿ ಫ್ಯೂಚರ್ ಚೆನ್ನಾಗಿರುತ್ತೆ. ಅದರಲ್ಲಿ ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಡಿಗ್ರಿಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡ್ರೆ ಒಳ್ಳೆ ಫ್ಯೂಚರ್ ಇದೆ ಭರತನಾಟ್ಯದಲ್ಲಿ. ಸೊ ಅದಕ್ಕೆ ತೇಜುಗೆ ನಾನು ಅವಳು ಅದರಲ್ಲೇ ಏನಾದ್ರು ಒಂದು ಸಕ್ಸಸ್ ಮಾಡ್ಬೋದು ಅಂದ್ಬಿಟ್ಟು ಅವಳನ್ನ ಭರತನಾಟ್ಯಕ್ಕೆ ಹಾಕಿದ್ದೀನಿ. ಅವ್ರವ್ರು ಇದ್ದು ಏನಿರುತ್ತೋ ಗೊತ್ತಿಲ್ಲ, ಬಟ್ ಮಕ್ಕಳಿಗೆ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಅನ್ನೋದು ಇರಬೇಕು. ಅದಕ್ಕೆ ನಾನು ಲೆಕ್ಕದಲ್ಲಿ ಫಸ್ಟೇ ಹಾಕಬೇಕಿತ್ತು, ಅವಳು ಸ್ವಲ್ಪ ಚಿಕ್ಕ ಏಜಲ್ಲಿ ಇದ್ದಾಗಲೇ ಹಾಕಬೇಕಿತ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಭರತನಾಟ್ಯ ಕ್ಲಾಸ್ ಇದೆ ಅಂತ. ಸೊ ಇವಾಗ ಗೊತ್ತಾಯಿತು. ಸೊ ಅದಕ್ಕೆ 6 ಮಂತಿಂದ ಹೋಗ್ತಾ ಇದ್ದಾಳೆ. ಇನ್ನು ಜಾತ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿತ್ಯನ ಮಾಮೂಲಿ ಡ್ಯಾನ್ಸಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಭರತನಾಟ್ಯ ಈಗಲೇ ಅವ್ರ ಅಕ್ಕ ಹೆಂಗೆ ಮಾಡ್ತಾಳೆ ಹಂಗೆ ಮಾಡ್ತಿರ್ತಾಳೆ. ಅದಕ್ಕೆ ಸ್ವಲ್ಪ ದಿನ ನೋಡೋಣ. ನೀವು ಫಸ್ಟು ವೆಸ್ಟರ್ನ್ ಡ್ಯಾನ್ಸಲ್ಲಿರಲಿ. ತೇಜುನ ವೆಸ್ಟರ್ನ್ ಡ್ಯಾನ್ಸಿಗೆ ಹಾಕ್ಬೋದು, ಬಟ್ ಏನಕ್ಕೆ ಆಗ್ತಿಲ್ಲ ಅಂದರೆ ಅವಳಿಗೆ ಕ್ಲಾಸ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗೋದಿಲ್ಲ. ಕ್ಲಾಸ್ ಬಿಡೋದೇ ಅವಳು ಮನೆಗೆ ಬರೋದೇ 5:30 ಆಗುತ್ತೆ. ಬಟ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋದು 4 ಗಂಟೆಗೆ. ಈಗ ನಾನು ಡೈಲಿ ಕರ್ಕೊಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಆ ಟೈಮಿಂಗ್ಸ್ ಅಡ್ಜಸ್ಟ್ ಆಗೋಲ್ಲ. ಇನ್ನು ಒಬ್ಬಳನ್ನೇ ಅಪ್ ಆ್ಯಂಡ್ ಡೌನ್ ಮಾಡಿಸಲ್ಲ ನಾನು. ಸೊ ಅದಕ್ಕೆ ಇವಾಗ ಇರೋ ಈ ಸಿಚುವೇಶನ್ಗಳಲ್ಲಿ ಹೆಣ್ಮಕ್ಳನ್ನ ಒಬ್ಬೊಬ್ಬರು ಕಳ್ಸೋದಕ್ಕೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ನಾನು ಬೇಕಾದ್ರೆ ನಾನು ಕರ್ಕೊಬರೋ ಟೈಮಿಂಗ್ಸಿಗೆ ಹಾಕೋತೀನಿ ಹೊರತು ಒಬ್ಬಳನ್ನೇ ಅಪ್ ಆ್ಯಂಡ್ ಡೌನ್ ಮಾಡಿಸೋದಿಲ್ಲ. ಹಂಗಾಗಿ
ತೇಜುಗೆ ಭರತನಾಟ್ಯ ಕ್ಲಾಸು ಸೆಟ್ ಆಗೋದ್ರಿಂದ ಅವಳನ್ನ ಅದರಲ್ಲಿ ಬಿಟ್ಟಿದ್ದೀನಿ. ನಿತ್ಯನ ಅಂಗನವಾಡಿ ಮುಗಿದ್ಮೇಲೆ 1 ಅವರ್ ಕರ್ಕೊಂಡು ಬರ್ಬೋದು, ಯಾಕೆಂದರೆ ಅವಳು ಮನೇಲೇ ಇರ್ತಾಳಲ್ವ. ಇಲ್ಲ ಒಂದು ದಿವಸ ಹೋಗೋಕ್ಕಾಗಲಿಲ್ಲ ಅಂದರೆ ರಜಾ ಹಾಕಿಸ್ಕೋಬೋದು. ತೇಜುದು ಹೆಂಗಾಗುತ್ತೆ ಅಂದರೆ ನಾನು ಒಂದು ದಿವಸ ಹೋಗೋದು ಲೇಟ್ ಆದರೆ ಅವಳು ಕ್ಲಾಸ್ ಹತ್ರನೇ ವೆಯ್ಟ್ ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಅವಳಿಗೆ ಭರತನಾಟ್ಯದಲ್ಲಿ ಕಂಟಿನ್ಯೂ ಮಾಡಿಸ್ತಾಯಿದ್ದೀನಿ. ಹಾಗೆ ಭರತನಾಟ್ಯ ಕ್ಲಾಸ್ದು ವೀಡಿಯೋ ಹಾಕ್ತೀನಿ, ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬನ್ನಿ. ಆಮೇಲೆ ಈಗ ಮನೆಗಳಿಗೆ ನಮ್ಮೂರಲ್ಲಿ ಯಾವಾಗ ಅಂದರೆ ಈ ದೇವೇಗೌಡರು ವೈಫ್ ಸತ್ತೋಗಿದ್ದ ದಿನದಿಂದ ಇಲ್ಲಿವರೆಗೂ 7 ಮನೆ ಕಳ್ತನ ಆಗಿದೆ. ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅದಕ್ಕೆ ಸ್ವಲ್ಪ ಭಯ. ನಾನು ಆ್ಯಕ್ಚುಲಿ ಬೀಗನ ಮುಂಚೆನೇ ತಂದಿದ್ದೆ ಆಯಿತಾ, ಒಂದು ಮಂತ್ ಮುಂಚೆನೇ ತಂದಿದ್ದೆ. ಬಟ್ ನಾನು ಹಾಕಿರಲಿಲ್ಲ, ಯಾಕೆಂದರೆ ಅದು ಸೌಂಡಿಗೆ ತಲೆನೋವು. ಆಂಬುಲೆನ್ಸು, ಪೊಲೀಸು ಇಲ್ಲೇ ನಮ್ಮ ಪಕ್ಕನೂ ಹೋಗ್ತಿದ್ದಾರೆ ಅನ್ನೋ ಸೌಂಡ್ ಬರುತ್ತೆ. ಬಟ್ ಮನೆಗಳಿಗೆ ಸೇಫ್ಟಿ ಅಂತ ಅನಿಸುತ್ತೆ ನನಗೆ. ಸೊ ಅದೊಂದು ಬೀಗ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನೋಡಿ. ಲೆಟ್ಸ್ ಗೋ. ಹಾಂ ಹಾಂ ಚಾಕಿ. ಹ್ಞೂ ಹ್ಞೂ ಆಮೇಲೆ ಹ್ಞೂ ಹ್ಞೂ ಎಲ್ಲ ತಿನ್ನು. ಹಾಂ ರೀ ಬಾಯ್ ರೀ, ಬಾಯ್ ಬಾಯ್ ಬಾಯ್. ನಡ್ರಿ ನಡ್ರಿ ರೀ, ನೀವೀಗ ಎಲ್ಲರೂ ಹೋಯ್ತೀರಾ? ಇಲ್ಲಿ ಬ್ಯಾಗ್ ನಡಿ, ಬೇಗ ಟೈಮ್ ಆಗುತ್ತೆ. ಬ್ಯಾಗು ಕೀ ಬೈಕಲ್ಲಿ ಐತೆ ನೋಡು ರೀ. ನೀವು ಹೋಗೋದಾರೆ ಬೀಗ ಹೋಗಿ, ನಾನು ಕೀ ತಗೋರ್ತೀನಿ ಆಯಿತಾ? ಓನಾ ಚಪ್ಚು ಹಾಕಲ್ಲಮ್ಮ. ಅಯ್ಯೋ ನೀನು ಚಪ್ಚು ಹಾಕಬೇಡ ಅಂದ್ವ ನಾವು. ಲೆಟ್ಸ್ ಗೋ, ಬೇಗ ಟೈಮ್ ಐತೆ. ಡ್ಯಾಡಿ ಬಾಯ್ ಮಾಡಿದ್ರ ಪಾಪು? ಓನಾ ಡ್ಯಾನ್ಸ್ ಕ್ಲಾಸ್ ಸೇರ್ಸತ್ತೆ ನಿನ್ನ. ನೀನುವೆ? ಇಲ್ಲ ಇಲ್ಲ ಇಲ್ಲ, ನಾನು ಬರ್ತೀನಿ ನಿನ್ನ ಜೊತೆ ಡೇನಾ. ನೋಡಿ ಎಲ್ಲೋಯ್ತಿದ್ಯಾ?
ಇದು ಆಂಜನೇಯನ ಪಿಕ್ಚರ್ ಇರೋದಿಲ್ವಾ? ಕೊಡಿ ಅಲ್ಲಿ ದಾರ ಅದಕ್ಕೆಲ್ಲ ಬಳಸ್ತಾರೆ. ಇದು ಸ್ವಲ್ಪ ಬ್ಲಾಕ್ ಇದೆ, ಕಲರ್ ಇದೆ. ಇದೆಷ್ಟು? ಎಲ್ಲ 20 ರೂಪಾಯಿ. ಸಣ್ಣ ಥ್ರೆಡ್ ಬರುತ್ತೆ, ದಪ್ಪ ಥ್ರೆಡ್ ಬರುತ್ತೆ ಅಷ್ಟೇ. ಏನು ಆಯ್ತಲ್ಲ, ಒಂದು ನಿಮಿಷ ಆಯ್ತು ಮಾಡಿ ಚಿಕ್ಕದೇ ಮೇಡಮ್, 15 ರೂಪಾಯಿ. ಏನು ಪ್ರಾರಂಭ ಬೈಕ್ ತಗೋಬರಂಬ. ಎಕ್ಸ್ಟ್ರಾ ಶೇಲ್ ಕೊಟ್ಟವ್ರು ಕೊಡಲಿ, ಎಕ್ಸ್ಟ್ರಾ ಶೇಲ್ ಕೊಟ್ಟವ್ರು. ದೇವಸ್ಥಾನ ಒಳಗೆ ಹೋಗಿ ಮಾಡ್ತಿದ್ರು. ಸೊ ನೋಡಿದ್ರಲ್ವ, ಇದೇ ಬೀಗ ನೋಡಿ ಯಾವ ಥರ ಸೌಂಡ್ ಮಾಡುತ್ತೆ ಅಂತ. ಸ್ವಲ್ಪ ಹಿಂಗೆ ಹಿಡ್ಕೊಂಡು ಯಾರು ಹೇಳಿದ್ರೆ ಇಲ್ಲಾಂದರೆ ಕೆಚ್ಚಿದ್ರೆ ಅದು ಪೊಲೀಸು ಸೌಂಡ್ ಬರುತ್ತಲ್ಲ, ವ್ಯಾನ್ದು ಆ ಥರ ಸೌಂಡ್ ಬರುತ್ತೆ. ಸೊ ನಾವಿಲ್ಲಾಂದ್ರೂ ಅಕ್ಕಪಕ್ಕದ ಮನೆಗಾರ ಸೌಂಡ್ ಕೇಳಿಸುತ್ತೆ. ಈ ಥರ ಸೌಂಡ್ ಬಂದರೆ ನೋಡಿ ಅಂದರೆ ನೋಡ್ತಾರೆ. ತುಂಬ ಸೇಫ್ಟಿ ಅನಿಸುತ್ತೆ ನನಗೆ ಆ ಬೀಗನ ಹಾಕೋದ್ರಿಂದ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ತಂದಿದ್ದೆ. ನಿಮಗೇನಾದರೂ ಬೇಕಿದ್ದರೆ ನಾನು ಟ್ಯಾಗ್ನ ಮಾಡಿರ್ತೀನಿ, ಚೆಕ್ ಮಾಡಿ. ನಾನು ವೀಡಿಯೋದಲ್ಲಿ ಬ್ಯಾಕ್ ಸಿಂಬಲ್ ಇರುತ್ತಲ್ಲ ಅದರಲ್ಲಿರುತ್ತೆ, ಒಂದು ಸಲ ಚೆಕ್ ಮಾಡಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಆಯಿತಾ. ತುಂಬಾ ಯೂಸ್ಫುಲ್ ಆಗುತ್ತೆ, ಯಾರೂ ಮಿಸ್ ಮಾಡಬೇಡಿ. ಹಂಗೆ ಪಾಳ್ಯದಲ್ಲಿ
ಏಕಾದಶಿ ಅಲ್ವಾ ಇವತ್ತು. ಸೊ ಏಕಾದಶಿ ಪೂಜೆ ಇತ್ತು, ಅಲ್ಲಿ ಊಟಕ್ಕೆ ಕರೆದಿದ್ರು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಅಲ್ಲಿ ಊಟಕ್ಕೆ ಹೋಗಿದ್ವಿ. ದೇವಸ್ಥಾನದ ಪ್ರಸಾದ ಊಟ ಮಾಡ್ಕೊಂಡು ಬರೋಣ ಅಂತ. ನಾನೀಗ ಮುಂಚೆ ಈ ಕಡೆ ಎಲ್ಲ ತುಂಬ ಬರೀವಿ, ವಾರಕ್ಕೆ 2 ಟೈಮ್ಸ್ ಆದ್ರೂ ಬರೀವಿ ಇವ್ರ ಮನೆಗೆಲ್ಲ. ಬಟ್ ಇವಾಗ ಕಮ್ಮಿ ಮಾಡಿದ್ದೀನಿ. ಹಂಗಾಗಿ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬೇಡ ಕೈ